ಮನೆ ದೇವ್ರಿಗೆ ಹೋದ್ರು. ಹುಡುಗಂದು ಜೋಳ ತಗ್ಸೋದೈತೆ ಇದರ ಬಿತ್ತಲ್ ಮತ್ತೆ ಜೋಳ ತಗ್ಸ್ಕೊಂಬರ್ತೀನಿ ಅಂತ ಹೋದ್ರು. ಮತ್ತೆ ನೀವು ಹೋಗ್ಲಿಲ್ಲನ? ಅಯ್ಯ ಹುಟ್ರು ಮನೇಸ್ ಮಂದಿನ ಹೋದ್ರ ಮನ್ಯಾಗ ಯಾರು? ಅದಕ್ಕೆ ನಾ ಬರಂಗಿಲ್ವಾ ನೀವು ಹೋರಿ ಅಂತೇಳಿ ಗೌಡ್ರನ್ನ ಅವ್ರನ್ನ ಹುಟ್ರನ್ನ ಕಳಿಸಿದೆ. ನಮ್ದರ ಸಣ್ಣ ಬಾಳೆನ ಎಲ್ಲರೂ ಬಿಟ್ಟು ಹೋಗಾಕ ಒಬ್ರು ಮನ್ಯಾಗ ಇರಬೇಕು. ಅದಕ್ಕೆ ಇವ್ರಿಗೆ ಗೌಡ್ರಿಗೆ ಅದೇನು ಗೊತ್ತಾಗಂಗಿಲ್ಲ. ಸುಮ್ಮನೆ ನೀವು ಹೋರಿ ಹುಟ್ರು ನಾ ಮನ್ಯಾಗ ಇರ್ತೀನಿ ಅಂತ ಹೇಳಿ ಅವು ತೆಂಗಿನಕಾಯಿ ಒಂದು ಸುಲಿಯಾಕೆ ಬಿಡ್ತಾರ. ಇದು ನಮ್ಮ ಗೌಡ್ರು ಮಕ್ಕೊಂಡ್ಬಿಡ್ತಾರ. ಅವರು ತೆಂಗಿನಕಾಯಿ ಸುಲಿಯಾಕೆ ಹಚ್ಚಿ ಇವ್ರು ಬಾರ ನಿದ್ದೆ ಹೊಡಿತಾರ. ಅವ್ರು ಎಷ್ಟು ಹೊತ್ತುಕೊಂಡು ಹೋಗ್ತಾರ ಎಷ್ಟು ಕಾಯಿ ಸುಲಿತಾರ ಅನ್ನೋದೆಲ್ಲ ಹೆಂಗೆ ಗೊತ್ತಾಗತ್ತೆ? ಅದಕ್ಕೆ ನೀವು ಹೋರಿ ಅಂತ ಕಳ್ಸೀನಿ. ಅದನ್ನ ನೋಡಿ ನೀವು ನೋಡಿನ ನಾ ಮನೆಗೆ ಬಂದೆ. ಅಷ್ಟು ಹೋದ್ರಲ್ಲ ನಾನು ನಂದು ಅಳಲು ತೋಡ್ಕೊಂಡೋದಿತ್ತೇವ ಅದಕ್ಕೆ ಬನ್ನಿ ಪಾರಕ್ಕೆ. ಅವು ನಮ್ಮ ಮನೆಯನ್ನು ಯಾವೂ ಇದ್ದಿದ್ದಿಲ್ಲ. ಅವು ಊರಿಗೆ ಹೋಗ್ಯಾವ. ಸಂಗೀತ ಹೋಗ್ಬೇಕೇ ಇದ್ಲ ಹಿಂಗೆ ಹೋಗಿ ಬರ್ತೀನಿ ತಂಗಿ ಅಂತ ಹೇಳಿ. ಎಲ್ಲಿ ಹೋಗ್ಯಾರ ಅವರು? ನಮ್ಮ ಅತ್ತಿ ಬಾದ್ರೆ ಏನು ಸಂಬಂಧ ಅಂತವ. ಅದನ್ನ ಅದೇನೋ ಜಡ್ ಬಂದು ಬಿದ್ದತಂತ ಮಾತಾಡ್ಸಕ್ಕೆ ಹೋಗ್ಯಾರ ತಾಯಿ ಮಗಳು ಮಗ ಕೂಡಿ. ಎಷ್ಟು ಹತ್ರ ಬುತ್ತಿ ಮಾಡ್ಕೊಂಡು ಹೋಗ್ಯಾರ. ನನ್ನಂಕರು ಒಂದೈಟ್ ಮಾತಾಡ್ಸವಲ್ಲವ ನನ್ನ ಗಂಡ. ಯಾವಾಗ ನಮ್ಮ ಜೀವನ ಸರಿ ಆಕತೆ ಏನೋ ಉಪಯೋಗ ತಗೊಂಡು ಆಕೆ ನಮ್ಮ ಹೆಣ್ಣು ನಮ್ಮ ಅತ್ತೆ ಆಟ ಆಡಕತ್ತಾರ. ಅಯ್ಯೋ ಕಷ್ಟ ಅನ್ನೋದು ಎಷ್ಟು ದಿನ ಇರ್ತತ್ ಬಿಡು. ಅಲ್ಲ ಇನ್ನು ಹಿಂದಿಲ್ಲ ನಾಳೆ ಕಟ್ಟಿಗೆ ಹೊಂತತಿ. ಯಾಕೆ ತಲೆ ಕೆಡಿಸ್ಕೊಂತಿ ಬಿಡಲಿ ನೀನು ಬಾಯಿ ಹತ್ತಿಲಿಂದ ಹಂಗಾದ್ರೆ ಸಾಕು ಪಾರವ ಅಂದಂಗೆ. ನಮ್ಮ ರುಕ್ಮಿಣಿ ಫೋನ್ ಹಚ್ಚಿದ್ಲನ ಹೆಂಗದಾರಂತ? ಆರಾಮದಾರಂತ. ಅಯ್ಯೋ ಮೊನ್ನೆ ಅದು ಇದನ್ನು ಕೇಳಿದ್ನಲ್ಲಿ ಅದೇನೋ ಯಾರೋ ಅದೇನೋ ಈಗ ನಮ್ಮ ಹುಡುಗರ ಗತಿನ ಓಡಿ ಹೋಗಿ ಲಗ್ನ ಆಗಿದ್ರಂತ. ಆ ಹುಡುಗಿನೇನೋ ಅವ್ರ ಅಪ್ಪ ಬಡವ್ರು ಸಾಯಿ ಹೊಡೋದಂತೇವ. ಅದು ನನಗೆ ಗೊತ್ತಾಗೈತಿ ಪಾರಕ್ಕ. ನನ್ನ ಜೀವ ನನ್ನಲ್ಲಿ ಇಲ್ಲೇವ ಎದಿ ಟುಕುಲ್ ಅಂತತಿ. ಇವರು ನಮ್ಮ ಹೆಣ್ಣು ಮಗಳು ನಮ್ಮ ಅತ್ತಿ ಹೊಗರೇ ಇಲ್ಲೇ ಪಾರಕ್ಕ. ಅದನ್ನು ಕಲಿಸ್ಕೊಟ್ಟು ಹಂಗ ಇವ ನನ್ನ ಮಗಳಿಗೆ ಏನಾರ ಮಾಡಿದ್ರೆ ಏನು ಮಾಡಲಿವ ಪಾರಕ್ಕ? ಏನು ಕಾಲು ಮುಗಿತೀನಿ ಪಾರಕ್ಕ. ಅವ್ರನ್ನ ಊರು ಬಿಟ್ಟು ಬೇರೆ ಕಡೆ ಹೋಗಂತ ಹೇಳವ. ಎದಕ್ಕೂ ಹೇಸಿಲ್ಲವ ಯವ್ವ. ಮೊನ್ನೆ ಅದು ಹುಬ್ಳ್ಯಾಗ ಕಟ್ಟಿನಿ ಅಂತಲ್ಲವ. ಅದು ನೋಡಿ ಯವ್ವ ಇಟ್ಟು ಮರಗಿನ್ಯವ. ಆ ಹುಡುಗಿ ಜಲಮ ಎಷ್ಟು ಮರಗಿಡಕ್ಕಿಲ್ಲ ಯವ್ವ. ಅದು ಯವ್ವ ಬೇವರ್ಸಿಗಳು ಎಲ್ಲೇ ಬದುಕೊಂಡು ಹೊಕ್ಕಿದ್ದು ಪಾಪ. ಹೆತ್ತ ಮಗಳನ್ನ ಕೊಡ್ಲಿ ತಗೊಂಡು ಕಡಿಯಾಕ ಹೆಂಗಾರ ಮನಸ್ಸು ಬಂದಿರ್ಬೇಕ ಹಂಗೆ ಹಾಟ್ಯಾಗ. ಮಗಳ ಮಕನಾರ ನೋಡ್ರಿ ಆಕಿಲ್ಲ 7 ತಿಂಗಳು ಬಸರಿತ್ತಂತೆವ ಹುಡುಗಿ. ಎಷ್ಟು ಮರಗಿರಬಾರ್ದು ಆಕೆ ಹೊಟ್ಟೆಗಿನ ಕೂಸು ಎಷ್ಟು ಒದ್ದಾಡಿರ್ಬಾರ್ದೇವ. ಖರೆ ಅಂದ್ರವ ಅದನ್ನ ಕೇಳಿ ನನ್ನ ಜಲಮಾನ ನಡಿಗಿಬಿಡ್ತು. ಮೊನ್ನೆ ನಾನು ಅದನ್ನ ನೀವ ನಮ್ಮ ಕೃಷ್ಣಗೆ ಇಲ್ಲ ಬೇರೆ ಕಡೆ ಮನೆ ಮಾಡ್ತೀವಿ ಅಂತ ಅಂದಾನ. ಅದಕ್ಕೆ ಯವ್ವ ಇವರು ಮನ್ಯಾಗ ಇದ್ದಿದ್ದಿಲ್ಲ ಅದನ್ನ ಮಾತಾಡಿ ಹೋದ್ರಾತಂತೆ ಬಂದೆ. ಜೀವಕ್ಕೆ ಸಮಾಧಾನ ಇದ್ದಿದ್ದಿಲ್ಲವ. ಈಗ ಜೀವ ಸಮಾಧಾನ ಆತ್ ನಂದು. ಪರವ ಏನು ಮಾಡ್ಕತ್ತಿ ಹೋ ಬದಲಿಕ್ಕೆ ಇಲ್ಲವ ಬಾರ್ಲಿ ಡಿಂಗಿರ್ ಬಿಲ್ಲಿ ರೇಣಿ. ಒಟ್ಟ ಮನೆ ಕಡೆ ಅಡ್ಡ ಹಾದಿದ್ದಲ್ಲ ಈಗ ಬಂದಿ. ಏನು ಮಾಡಲಿವ ಮೊನ್ನೆ ನಾನು ಒಂದು ಬಿನ್ನೆ ಹತ್ತಿತ್ತು ಬಾ ಅತ್ತಾಗ ಹೋಗಿದ್ದೆ ನಾನು. ನೀನು ಅಂಕರು ದಿನಕ್ಕೊಂದು ಬಿನ್ನೆ ಇರ್ತಾವ ನೋಡು. ಯಾವ್ರಿಗೆ ಹೋಗಿದ್ದಿ? ನಮ್ಮನಿ ಮಗ್ಲ ಆಕೆ ಕಲ್ಲವರ ಅಲ್ಲ ಕಲ್ಲವನ್ನ ಶಶಿ ತಂಗಿದು ಕೂಸಿತ್ತು ಅತ್ತಾಗ ಹೋಗಿದ್ದೆ ನಾನು. ಕುಸಕ್ಕೆ ಹೋದಲ್ಲೇ ನಮ್ಮ ಗೌರವನ್ನ ಆಕಿ ಬಂದಿದ್ಲವ. ಆಕಿ ಹಂಗ ಮಾತಾಡ್ಕೊತ ಕುಂತಿದ್ದೆ ಹೆಣ್ಮಕ್ಳು ಮಾತಾಡೊಳಗ ಹಿಂಗೆ ನಾನು ಅಯ್ಯ ನಮ್ಮ ಗೌರವ ರತ್ತೇನಂತೆ ನಾನು ಮಾತಾಡ್ಸಿಬಿಟ್ಟಿವ ಪರವ. ಆಕೆಲ್ಲ ಚಂದ ಮಾತಾಡ್ಸಿಲ್ಲ ಹೆಣ್ಮಕ್ಳು ಚಲೋ ಅದ. ಮತ್ತು ಇನ್ನೊಂದು ಖುಷಿ ಸಮಾಚಾರ ಹೇಳಿಲ್ವ ನಮ್ಮ ಗೌರಿ ಹೊಟ್ಲೆದ ಅಂತ. ಯವ್ವ ಎಂಥ ಖುಷಿ ವಿಚಾರ ಹೇಳಲಿ ಇವ ನಾನು ಭಾಳ ಖುಷಿ ಹಾಕ್ಲಿ. ಕರೇನಾ ನೀನು ಯಾಕೆ ಇಂಥ ವಿಚಾರದಾಗ ಸುಳ್ಳು ಹೇಳ್ತಾರನ? ಕರೇನೇ ಯವ್ವ ಈಗ 3 ಆಗೈತಂತ ಆಕೆ ಹೆಣ್ಮಾಳು ಕತಿ ಮಾಡಿ ಹೇಳಿದ್ಲು. ಈಗ ನಮ್ಮ ಗೌರವ ಕೂಸು ತಗಸ್ಕೊಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲಂತ. ಇದ್ರ ಮಾರು ಮಣ್ಣ ಗಡಗ್ಲಿ ಇದಕ್ಕೇನು ಬಂದಿತ್ತು ಕಸಬಡಿಗೆ. ಇದ್ರದ್ದು ಮಣ್ಣು ಹಠ ಬಾಯ್ತು ಇದ್ರದ್ದು. ನೀನು ತೆಗಿಸ್ಬಿಟ್ಲಂತ ತಡಿ ಕಾಲ್ ಮಾಡ್ಕೊಂಡು ಹೋಗ್ತೀನಿ ಈಕಿಗೆ. ಸಮಾಧಾನ ಮಾಡ್ಕೊರ ಇವ ಹೇಳೋದಕ್ಕೆ ತೆಗಿಸ್ತೀನಿ ಅಂತ ಅನ್ಲಂತ. ಮತ್ತೆ ಇವ್ರು ಆಕೆ ಕೈ ಕಾಲು ಹಿಡ್ಕೊಂಡು ಮತ್ತು ಒಪ್ಸಿದ್ರಂತ. ಈಗ ಆ ಹೆಣ್ಮಗಳನ್ನ ಎಲ್ಲ ಕೆಲಸ ಮಾಡ್ತಾಳಂತ. ಮನೆ ಹೆಣ್ಮಗಳು ಮನೆ ಬರುವಂಗಿಲ್ಲ ಅಂತ ಅವನ್ನೆಲ್ಲ ಷರತ್ತು ಹಾಕ್ಯಾಳಂತ. ಹಿಂಗತಿ ಮಾಡ್ಯಾಳ್ರಿ ಅಂತೇಳಿ ಅಂತ ಅಂದ್ಲು. ಪಾಪ ಅವರು ಚಲೋ ಮನುಷ್ಯರು. ಎಟ್ಟರಿರ್ಬೇಕು ನೋಡು. ಇನ್ನೂ ಸೊಕ್ಕ ಅಡಿಗಿಲ್ಲವ ಯವ್ವ ಆಯ್ಕಿದ ಎಂತಾದಿರ್ಬೇಕು. ಎಷ್ಟೋ ಮಂದಿಗೆ ಗುಡಿ ಗುಂಡಾರ ಅಡ್ಡಾಡಿದ್ರೆ ಮಕ್ಳು ಆಗಂಗಿಲ್ಲ. ಅದನ್ನು ತೆಗ್ಸಾಕ್ ಹೋಗ್ತೀನಿ ಅಂತ ಅಂದಾಳ. ನನ್ನ ಹೊಟ್ಟಿನ ಉರಿತ್ಲಿ ಹೋಗಿ ಬರ್ಲಿನ ಒಂದು 4 ಕಪಾಗಿದ್ದಿ ಬಿಗದು ಹೇಳಿ ಬರ್ಲಿನ ಆಕಿಗೆ. ಪರವ ಹಂಗತಿ ಸಿಟ್ಟಿಗೆ ಹೇಳಕ್ಕೆ ಹೋಗ್ಬೇಡ. ಇಂಥ ಹೊತ್ನ್ಯಾಗ ಹೋಗಿ ಮತ್ತೆ ಜೋಳಪಗಳ ಮಾಡಿಗಿಡಿ ಅಲ್ಲ ನಾ ಖುಷಿ ಸಮಾಚಾರ ಹೋಲ್ ಬಿಡತ್ತದ. ಹೋಲ್ ಬಿಡ ಏನ ಮಳ್ಳ ಹೋಲ್ ಬಿಡು. ಅವ್ರ ಅತ್ತಿ ಹೇಳಿದ್ಲು ಈಗೇನ ಏನು ಇಲ್ಲ ಅಂತ ಆರಾಮದ ಅಂತ ಅಂದ್ಲು. ಪಾಪ ಅವರು ಸಂಭಾಯ್ತಿದ್ದಂಗೆ ಅದರ ಅಂದಲೇ ಈಕೆ ಆಟ ನಡೆದತ್ತಿ. ಬಾಯಿ ಸತ್ತಾಕಿದ ಹೆಣ್ಮಾಳು. ನಾನು ಹೇಳಿನಿಕಿಗೆ ಹಿಂಗೆ ಯವ್ವ ನಾನು ನಿಮ್ಮ ಬೀರ್ಕಿ ಗೆಟ್ಯಾರಂತ ಹೇಳಿ ಅಟ್ಟು ಬಡ್ಕೊಂಡವ ಯವ್ವ ಮನೆ ಬರ್ರಿ ಅಂತಂದ್ಲು. ಯಾರವ ಮತ್ತೆ ಬರ್ತೀನಿ ತಗೋ ಅಂತ ಅನ್ಯ. ಮತ್ತು ಇನ್ನೊಂದು ಮಾತನ್ಯವ ನಾವು ಭೇಟಿಯಾಗಿದ್ದು ಮತ್ತು ನಿನ್ನ ಸುಶಿ ಹೇಳ್ಬೇಡವ ಮತ್ತು ಅದೇನ ಅಂತಾರಲ್ಲ ಅಂತ ಅಂದೆ ನಾನು. ಚಂದಾಗ ನೋಡ್ಕೊಡವ ಒಂದು ಸ್ವಲ್ಪ ಸಿಟಿಕೆ ಐತೆ ನಮ್ಮ ಹುಡುಗಿ ಅಂತ ಹೇಳಿ ನಾನು.
ಇವ ನನಗಂಕರು ಅಷ್ಟು ಖುಷಿ ಆಗತೈತಿ. ಯಾವಾಗ ಹೋಗಿ ನಮ್ಮ ಗೌರಿ ನೋಡೇನೆ ಅಂತ ಅನ್ಸಕತೈತಿ. ಹೋಗಿ ನೋಡ್ಕೊಂಬ. ಇವ ಜಡ್ ಬಂದ್ರು ಹೆಣ್ಮಕ್ಳು ಕೆಲಸ ತಪ್ಪಂಗಿಲ್ಲಿವ. ನಮ್ಮವ್ವ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದಾಕಿ ಇನ್ನೂ ಆದ್ರೂ ಹೊಳ್ಳಿ ಬರಲಿಲ್ಲ. ಏನು ಅನ್ನೋದು ಗೊತ್ತಾಗಲಿಲ್ಲ. 2 ದಿನದ ಬಾಂಡೆ ಅಲ್ಲೇ ಕುಂತಿದ್ದು. ಅಡುಗೆ ಮನೆ ರಂಪಾಟ ಹಿಡಿದಿತ್ತು. ಅಷ್ಟು ವರ್ಷ ಹೊತ್ತಿಗೆ ಸಾಕ್ಬೇಕಾತವ ಇವ್ವ. ನಾನಾರ ಅವ್ರ ಮನೆಗೆ ಹೋಗ್ಬೇಕಂದ್ರೆ ನನಗದು ಆಗವಲ್ದು. ಆಕೆ ಮಾಲ್ತೇವ ಆಕೆನೂ ಬಂದಿಲ್ಲ. ಆಕೆ ಆದ್ರೆ ಅವ್ವ ಯಾಕೆ ಬಂದಿಲ್ಲ ಏನು ಎತ್ತ ಅಂತ ಕೇಳ್ತಿದ್ದೆ. ಅತ್ತಾಗಿಂದು ಸುದ್ದಿ ಗೊತ್ತಾಗವಲ್ದಲ್ಲ ಇವ. ಏನು ಮಾಡ್ಬೇಕು ದೇವ್ರಿ. ನನ್ನ ಗಂಡ ಹೋದವ 3 ದಿನದ ಹೊತ್ತಾತು, ಇನ್ನೂ ಮನೆಗೆ ಬಂದಿಲ್ಲ. ಒಬ್ಬಕ್ಕೆ ಈ ಮನೆಯಾಗಿರಾಕ ಬ್ಯಾಸರ ಹೋಗ್ಬಿಟ್ಟೈತೆವ ಯವ್ವ. ಮೀನಾಕ್ಷಿ, ಯವ್ವ ನೀವ ನನ್ನ ಎದಿನ ದಸ್ ಅಂತ ಯಾರು ಬಂದಾರ ಏನಂತ ಹೇಳಿ ಹಂಗ ಸುಮ್ಮನೆ ಒಳಗೆ ಬಂದ್ಬಿಡುದನ. ಇನ್ನಿನ ನಾ ಯಾ ನಮ್ಮನೆ ಹೆದರಿದ್ದೀನಿ ಗೊತ್ತನ? ತದ್ಬಕ್ಲ ಮುಂದೆ ಮಾಡಿತಾ ನಾನು ಏನೋ ನಿನಗೆ ಆಶ್ಚರ್ಯ ಮಾಡ್ಬೇಕಂತ ಬಂದೆ. ನೀ ಎಲ್ಲಿ ಇಷ್ಟು ಹೆದರ್ಕೊಂಡ್ಬಿಟ್ಟು? ಹೋಗ ನಿನ್ನ. ನನ್ನ ಜೀವನ ಬಾಯಿ ಬಂದಂಗಾಗಿತ್ತು. ಅಲ್ಲನ ಮನ್ಯಾಗ ನಾನು ಬೇಕಿದ್ದೀನಿ. 2 ದಿನದ ಹೊತ್ತಾತು. ಎಷ್ಟು ಹೆದರ್ಕೊಂಡು ಬಚ್ಚೆ ನಾನು ನನಗ ಗೊತ್ತು. ಯಾಕ ನಿಮ್ಮ ಅಣ್ಣಗೆ ಹೇಳಿದ್ನಲ್ಲ ನಿಮ್ಮ ಅವ್ನು ಕಳ್ಸಂತೆ. ನಿಮ್ಮ ಅವ್ನು ಬಂದಿಲ್ಲ ನಮ್ಮ ಮನೆಗೆ? ನಮ್ಮವ್ವ ಬಂದಿದ್ಲ. ಅಣ್ಣ ಅಲ್ಲಿ ನಮ್ಮನೆ ಮಗ್ಳು ಆಕಿ ಕೆಲಸಕ್ಕೆ ಬರ್ತಿದ್ಲಲ್ಲ, ಆಕೆ ಮುಂದೆ ಏನೋ ಅರ್ಜೆಂಟಾಗಿ ಬಾ ಅಂತ ಹೇಳಿ ಅಂದಂತ ಹೋಗಿ ಹೊಳ್ಳಿ ಬಂದೇ ಇಲ್ಲ ಅವ್ವ. ಈಗ ನಾನಾರ ಹೋಗ್ಬೇಕಂದ್ರೆ ಅವ್ರ ಮನೆ ಬರಂಗಿಲ್ಲ ಅಂತೇಳಿ ಅಂದ್ಬಿಟ್ಟಿನಿ. ಹೆಂಗೆ ಹೋಗ್ಬೇಕು? 2 ದಿನದ ಹೊತ್ತಾತ. ಅವ್ವನೂ ಇಲ್ಲ, ಬಂದೇನೇ ಇಲ್ಲ. ಒಬ್ಬೇಕೆ ಹೆದರ್ಕೊಂಡು ಆ ಮಕ್ಕಳು ನಿನ್ನೋನ್ ಮನ್ಯಾಗ ನಿಟ್ಬಿಟ್ಟಾಗ ನೀ ದಿವಸ ತೆಕರ ಹತ್ತಿಲ್ಲ. ಹೋಗತ್ತಾಗ ಅಲ್ಲನ ಇನ್ನೊಮ್ಮೆ ನನ್ನ ಬಿಟ್ಟು ಹೋಗ್ಕೋಬೇಡ ನೀನು. ನಿಮ್ಮ ಅವ್ರ ಮನೆ ಹತ್ರ ಹೋಗ್ಬೇಕು ಇದ್ಲಲ್ಲ, ಆಕೆ ಕೆಲ್ಸಕ್ಕೆ ಬರ್ತಿದ್ಲಲ್ಲ ಇಲ್ಲಿ ನಮ್ಮ ಮನೆ ಮಗ್ಲ. ಆಕಿನ ಕೇಳ್ಬೇಕಿಲ್ಲ ಎದಕ್ಕೆ ಬಂದಿಲ್ಲ ಏನಿತ್ತಂತೆ, ಏನು ಕಿನ್ನರ ಆಗೈತೆ ಏನು ಕೇಳ್ಬೇಕಿತ್ತು ನೀನು. ಅಯ್ಯೋ ಆ ಹೆಣ್ಮಗಳು ಬಂದಿಲ್ಲ. ನಾನು ಕೇಳ್ತೀನಿ ನಾನು. ಹೋಲ್ ಬಿಡು, ಈಗ ನಾ ಬಂದಿನಲ್ಲ ಅವ್ರದ್ದು ಏನಾರು ಕೆಲಸ ಇರ್ಬೇಕು, ಅದಕ್ಕೆ ಬಂದಿರಕ್ಕಿಲ್ಲ ಬಿಡು. ಏನಾರು ತೊಂದರೆ ಆಗಿರ್ಬೇಕು. ನಮ್ಮವ್ ಹಂಗೆ ಮಾಡೋಕ್ಕೆಲ್ಲ ಏನಾರ ತೊಂದರೆ ಆಗಿರ್ಬೇಕಲ್ಲಿ. ಅದೈತಲ್ಲ ಪೆಡಂಬೂತ ನಮ್ಮ ಅತ್ತಿಗೆಮ್ಮ, ಅದು ಏನಾರ ಎಬ್ಸಿರ್ಬೇಕು ನಾಟಕ. ಮೀನಾಕ್ಷಿ, ಓ ಅಣ್ಣ ಬಾ. ಓ ಮಾವಾರ ಬರ್ರಿ. ನಿಮ್ಮ ಬಗ್ಗೆನ ಮಾತಾಡಕತ್ತಿದ್ಲು. ಪರಿಸ್ಥಿತಿನ ಹಂಗತಿ ಬಂದವ. 3 ದಿನ ನಿನ್ನ ಹೊಳ್ಳಿ ನೋಡೋಕ್ಕಾಗಲಿಲ್ಲ ನಾವು. ಯಾಕಣ್ಣ ಏನಾತ? ಅವು ಆರಾಮದ ಇಲ್ಲ, ಅಪ್ಪ ಆರಾಮದ ಅಂತಿಲ್ಲ, ವೈನಿ ಆರಾಮದ ಇಲ್ಲ, ಎಲ್ಲರೂ ಆರಾಮದಾರ. ಆದ್ರೆ ಯಾಕ್ರಿ ಮಾವ್ರಿ ಏನಾತ? ಅದು ಮತ್ತೆ ನಿಮ್ಮ ವೈನಿ ತಾಯಾಕತ್ತಾಳವ. ಏಯಪ್ಪ ನಾನು ಎದಿನ ಹೊಡ್ಕೊಂಡೆ. ಇಷ್ಟು ಖುಷಿ ಸಮಾಚಾರನ ನೀನು ಮಕ ಸಪ್ ಮಾಡ್ಕೊಂಡು ಹೇಳಕತ್ತೀಯಲ್ಲ. ಖುಷಿಯಿಂದ ಹೇಳೋದು ಬಿಟ್ಟು ನನಗೆ ಅಂಕರು ಭಾಳ ಖುಷಿ ಆತಪ್ಪ. ನಾನು ವೈನಿ ಇದು ಅತ್ತೆ ಹೇಳಕತ್ತೇನೆ ಅಂತೆ. ಈ ವೈನಿ ಹೆಂಗದ ಆರಾಮದ ಇಲ್ಲ? ಆಕೆಗೇನು ಧಾಡೆಗಂದಿ, ಆಕೆ ಆರಾಮನದಳ. ಮೊನ್ನೆ ಆಕೆ ಕೂಸ್ ತಗ್ಸಾಕೊಂಡಿದ್ಲವ, ಬ್ಯಾಡ ಅಂತೇಳಿ ಅಂತ ಅಂದೆ. ಆಕೆ ಮತ್ತು ಅವನು ಬಂದ್ಲಲ್ಲ, ಮತ್ತು ಹೇಳಿ ಕಳಿಸಿದ್ದೆ. ಮತ್ತು ಅದಕ್ಕೆ ಅವ್ವ ದಡ್ಗನ ಬಂದು ನಾನು ಅವ್ವ ಮಾತಾಡಿದ್ವಿ. ಈಗ ಕೂಸ್ ತಗ್ಸಂಗಿಲ್ಲ ಅಂತ ಅಂದಾಳ. ಆದ್ರೆ ಒಂದು ಕಂಡೀಷನ್ ಹಾಕ್ಯಾಳ. ಮೊದ್ಲಿಕ ಮಂಡ್ಯದ ಹಾಕಿ ವೈನಿ, ಅದೇನು ಕಂಡೀಷನ್ಗೆ ಒಪ್ಕೊಂಡ್ಬಿಡ್ರಿ. ಒಪ್ಕೊಂಡಿದ್ದು ಆಗಿತ್ತು. ಅದೇನಂದ್ರೆ ನಿನ್ನ ಮ್ಯಾಗಿದ್ದ ನಿನ್ನ ನೋಡುವಂಗಿಲ್ಲ. ಅವ್ವ ನಾನು ಅಪ್ಪ ಯಾರೂ ನೋಡುವಂಗಿಲ್ಲ, ನೀನು ಮಾತಾಡ್ಸೋಂಗಿಲ್ಲ ಅಂತ. ಅದಕ್ಕಾಗಿ ತುಡ್ಗಿಲೇ ಬಂದಿನಿ ನಾ ಈಗ ಇದನ್ನು ಹೇಳಕ್ಕೆ ನಿನಗೆ. ಇಷ್ಟೇನಾ? ಸರಿ ಆಯಿತು. ನೀವೇನು ನಾನು ನೋಡಕ್ಕೆ ಬರಬೇಡ್ರಿ. ತವ್ರ ಮನೆಯದು ಚಂದಿಗಿದ್ರೆ ನನಗೆ ಅದ ಸಂತೋಷ. ನೀವು ಚಂದಿಗಿರ್ಬೇಕಪ್ಪ ಅಣ್ಣ. ಬೇಡ ನಾನು ಮಾತಾಡ್ಸೋದ ಬೇಡ, ನೀವು ಚಂದಿಗಿದ್ರೆ ಸಾಕು. ನಿಂದೆಷ್ಟು ದೊಡ್ಡ ಗುಣ ಆಯ್ತವ. ಆದ್ರೆ ಏನು ಮಾಡೋದು, ಪರಿಸ್ಥಿತಿಗೆ ಕಟ್ಟು ಬಿದ್ದು ನಾವು ಒಪ್ಕೋಬೇಕಾತು. ಈಗ ಅವ್ವನ ಎಲ್ಲ ಕೆಲಸ ಮಾಡ್ತಾಳೆ. ಮತ್ತು ಮೊದ್ಲೇಕ ಎಬ್ಸಿದ್ಲಲ್ಲ ನಾಟಕನ, ಈಗ ಮತ್ತೆ ಹಂಗೆ ಚಲೋ ಮಾಡಿಬಿಟ್ಟಾಳ ನಿಮ್ಮ ವೈನಿ. ಇರಲಿ ಬಿಡು, ಮತ್ತೆ ಇನ್ನೇನು ಮಾಡೋಕ್ಕಾಗತ್ತಾ? ಆಕೆ ವೈನಿ ಇರೋದ ಹಂಗತಿ ಅದಾಳ. ಮತ್ತು ಹಠಕ್ಕೆ ಬಿದ್ದು ಏನು ಕಿನ್ನಾರ ಮಾಡ್ಕೊಂಡ್ಲಂದ್ರೆ ನಷ್ಟ ನಮ್ಗೆ ಅಲ್ಲ. ನಾ ಏನು ತಿಳ್ಕೊಳಂಗಿಲ್ಲ, ನೀವು ಆರಾಮಾಗಿರಿ ಅಣ್ಣ. ಮಾವರ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ತಂಗಿ ಬಗ್ಗೆ, ನಾನು ನೋಡ್ಕೊತೀನಿ ಅಂತ. ನೀವು ಮೊದ್ಲೇಕ ನಿಮ್ಮ ಸಂಸಾರನ ಚಂದಗಿಟ್ಟುಕೋರಿ ಸಾಕು. ಸರಿಯವ, ನಾನು ಆಕೆ ತುಡ್ಕಿಲೇ ಬಂದೀನಿ. ಮತ್ತು ನಾನು ಇಲ್ಲಿ ಬಂದಿದ್ದು ಆಕೆಗೆ ಏನಾರು ಗೊತ್ತಾತಂದ್ರೆ ಮತ್ತು ಕೂಸ್ ತೆಗಿಸ್ತೀನಿ ಅಂತೇಳಿ ಜಗಳ ಮಾಡ್ತಾ. ಸರಿ ಆಯ್ತು ಅಣ್ಣ, ಆರಾಮಾಗಿರಿ. ಅವಾಗ ಏನು ತಿಳ್ಕೊಬೇಡ ಅಂತೇಳಿ ನಾ ಏನು ಅನ್ನೇನು ತಲೆಗೆ ಹಚ್ಕೊಳಂಗಿಲ್ಲ. ಮೊದ್ಲೇಕ ನೀವು ಚಂದಗಿದ್ರೆ ಸಾಕು. ನಿಂದು ಎಷ್ಟು ದೊಡ್ಡ ಗುಣ ಐತಿ, ಆದ್ರೆ ನನ್ನ ಹೆಂಡತಿಗೆ ಅದು ಅರ್ಥನ ಆಗವಲ್ದು. ಎಲ್ಲದಕ್ಕೂ ಕಾಲು ಕೂಡಿ ಬರ್ಬೇಕಲ್ಲ ಅಣ್ಣ. ಒಂದಿಲ್ಲ ಒಂದಿನ ಗೊತ್ತಾಗತ್ತೆ ತಗೋ, ನೀ ಏನಂತೇಳಿ ಅವ್ರಿಗೂ.